ಚಲಿಸುವ ಮೋಡಗಳ ನಡುವೆ ತನ್ನ ತೇಜಸ್ಸನ್ನು ಕಳೆದುಕೊಳ್ಳದ ಸೂರ್ಯನಂತೆ ಜೀವನದಲ್ಲಿ ಎದುರಾಗುವ ಎಂತಹ ಕಠಿಣ ಸವಾಲುಗಳಿಗೂ ಎದೆಗುಂದದೆ ಮುನ್ನುಗ್ಗುವ ಮೇಷರಾಶಿಯ ಆತ್ಮೀಯರಿಗೆ ನಮಸ್ಕಾರಗಳು. 2026ನೇ ವರ್ಷದ ಫೆಬ್ರವರಿ ತಿಂಗಳು ನಿಮ್ಮ ಬದುಕಿನಲ್ಲಿ ಅತ್ಯಂತ ನಿರ್ಣಾಯಕ ಘಟ್ಟವಾಗಲಿದೆ. ಈ ಕಾಲಘಟ್ಟವು ಒಂದು ಕಡೆ ಅಗ್ನಿ ಪರೀಕ್ಷೆಯಂತೆ ಕಂಡರೂ ಮತ್ತೊಂದೆಡೆ ಅಮೃತದಂತಹ ಶುಭ ಫಲಗಳನ್ನು ನೀಡುವ ಸಂಕೇತವಾಗಿದೆ. ಗ್ರಹಗಳ ಸೇನಾಧಿಪತಿಯಾದ ಮಂಗಳ ಮತ್ತು ನ್ಯಾಯದೇವತೆಯಾದ ಶನಿಯ ಸಂಯೋಜನೆಯು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಬಂಗಾರದಂತಹ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಆದರೆ ಎಚ್ಚರಿಕೆಯೂ ಇರಲಿ, ಹರಿಯುವ ನೀರು ಯಾವಾಗ ಪ್ರವಾಹವಾಗಿ ನಿಮ್ಮನ್ನು ಸುತ್ತುವರಿಯುತ್ತದೆ ಎಂಬ ಅರಿವು ನಿಮಗಿರಲಿ. ಈ ತಿಂಗಳು ನಿಮಗೆ ಸಿಹಿ ಉಣಿಸುತ್ತದೆಯೇ ಅಥವಾ ಕಹಿಯ ಅನುಭವ ನೀಡುತ್ತದೆಯೇ ಎಂಬ ರಹಸ್ಯಗಳನ್ನು ನಾವು ಸವಿಸ್ತಾರವಾಗಿ ತಿಳಿಯೋಣ. ಈ ಮಾಸದ ಗ್ರಹಗತಿಗಳನ್ನು ಗಮನಿಸಿದಾಗ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನು ಅತ್ಯಂತ ಬಲಿಷ್ಠನಾಗಿ ನೆಲೆಸಿದ್ದಾನೆ. ಇದು ನಿಮ್ಮಲ್ಲಿ ಅತೀಂದ್ರಿಯ ಆತ್ಮವಿಶ್ವಾಸ ಮತ್ತು ಅಪ್ರತಿಮ ಸಾಹಸ ಪ್ರವೃತ್ತಿಯನ್ನು ಜಾಗೃತಗೊಳಿಸುತ್ತದೆ. ಸೂರ್ಯನು ಮಕರ ರಾಶಿಯಿಂದ ಕುಂಭ ರಾಶಿಗೆ ಅಂದರೆ ನಿಮ್ಮ ಲಾಭದ ಸ್ಥಾನಕ್ಕೆ ಪ್ರವೇಶಿಸುತ್ತಿರುವುದು ಒಂದು ಮಹತ್ವದ ಬದಲಾವಣೆಯಾಗಿದೆ. ಆದರೆ 12ನೆಯ ಮನೆಯಲ್ಲಿ ಕುಳಿತಿರುವ ಶನಿಯು ನಿಮ್ಮ ವೆಚ್ಚಗಳ ಮೇಲೆ ನಿರಂತರ ನಿಗಾ ಇಟ್ಟಿದ್ದಾನೆ ಎಂಬುದು ನೆನಪಿರಲಿ. ಉದ್ಯೋಗಸ್ಥ ಮೇಷ ರಾಶಿಯವರಿಗೆ ಫೆಬ್ರವರಿ ತಿಂಗಳು ವೃತ್ತಿ ಜೀವನದ ಸುವರ್ಣ ಅಧ್ಯಾಯವೆನ್ನಬಹುದು. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸೂರ್ಯನ ಸಂಚಾರವು ಸರ್ಕಾರಿ ಕೆಲಸಗಳಲ್ಲಿ ತೊಡಗಿರುವವರಿಗೆ ಅಥವಾ ಆಡಳಿತ ವಿಭಾಗದಲ್ಲಿರುವವರಿಗೆ ಹೆಚ್ಚಿನ ಅಧಿಕಾರ ಮತ್ತು ಹಿಡಿತವನ್ನು ತಂದುಕೊಡುತ್ತದೆ. ಕಳೆದ ಹಲವು ತಿಂಗಳುಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಡ್ಡಿ ಅಥವಾ ಯಾವುದೋ ಜಟಿಲವಾದ ಪ್ರಾಜೆಕ್ಟ್ ಈ ತಿಂಗಳು ಸುಲಭವಾಗಿ ಪೂರ್ಣಗೊಳ್ಳಲಿದೆ. ನಿಮ್ಮ ಕಾರ್ಯವೈಖರಿಯನ್ನು ಕಂಡು ಸಹೋದ್ಯೋಗಿಗಳು ಅಚ್ಚರಿಪಡುತ್ತಾರೆ ಮತ್ತು ಮೇಲಧಿಕಾರಿಗಳಿಂದ ಶ್ಲಾಘನೆ ವ್ಯಕ್ತವಾಗುತ್ತದೆ. ವಿಶೇಷವಾಗಿ ರಕ್ಷಣಾ ಪಡೆ, ಪೊಲೀಸ್ ಇಲಾಖೆ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇದು ಅದೃಷ್ಟದ ಸಮಯವಾಗಿದೆ. ಆದರೆ ಅಧಿಕಾರ ಸಿಕ್ಕಾಗ ಅಹಂಕಾರ ಬೇಡ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರನ್ನು ಗೌರವದಿಂದ ನಡೆಸಿಕೊಳ್ಳಿ, ಇಲ್ಲದಿದ್ದರೆ ಶನಿಯ ದೃಷ್ಟಿಯು ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗಬಹುದು. ವ್ಯಾಪಾರ ಮತ್ತು ವ್ಯವಹಾರದ ದೃಷ್ಟಿಯಿಂದ ನೋಡುವುದಾದರೆ ಈ ತಿಂಗಳು ಲಾಭದ ಹೊಳೆಯೇ ಹರಿಯಲಿದೆ. ಲಾಭದ ಸ್ಥಾನಕ್ಕೆ ಸೂರ್ಯನ ಆಗಮನವಾಗುತ್ತಿರುವುದರಿಂದ ಹಳೆಯ ದಾಸ್ತಾನುಗಳು ಮಾರಾಟವಾಗಿ ಹೊಸ ವ್ಯವಹಾರದ ಒಪ್ಪಂದಗಳು ನಿಮ್ಮದಾಗುತ್ತವೆ. ರಿಯಲ್ ಎಸ್ಟೇಟ್, ಭೂಮಿ ಮತ್ತು ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಇರುವವರಿಗೆ ಈ ತಿಂಗಳು ಆಕಸ್ಮಿಕ ಲಾಭದ ಸಾಧ್ಯತೆ ಇದೆ. ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಹೆಚ್ಚಿನ ಜಾಗರೂಕತೆ ಇರಲಿ. ನಿಮ್ಮ ಪಾಲುದಾರರ ಚಟುವಟಿಕೆಗಳ ಮೇಲೆ ಕಣ್ಣಿರಲಿ ಮತ್ತು ಯಾವುದೇ ಪ್ರಮುಖ ದಾಖಲೆಗಳಿಗೆ ಸಹಿ ಮಾಡುವ ಮುನ್ನ ಅವುಗಳನ್ನು 2 ಬಾರಿ ಕೂಲಂಕಷವಾಗಿ ಪರಿಶೀಲಿಸುವುದು ಉತ್ತಮ. ಹಣಕಾಸಿನ ವಿಚಾರಕ್ಕೆ ಬಂದರೆ ಇಲ್ಲಿ ಒಂದು ದೊಡ್ಡ ತಿರುವು ಇದೆ. ಒಂದು ಕಡೆ ಆದಾಯದ ಮೂಲಗಳು ವಿಸ್ತಾರವಾಗುತ್ತವೆ ಮತ್ತು ದೀರ್ಘಕಾಲದಿಂದ ಬಾರದೆ ಉಳಿದಿದ್ದ ಹಣ ನಿಮ್ಮ ಕೈ ಸೇರುತ್ತದೆ. ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭ ಪಡೆಯುವ ಸಾಧ್ಯತೆಯೂ ಇದೆ. ಆದರೆ 12ನೆಯ ಮನೆಯಲ್ಲಿರುವ ಶನಿಯ ಪ್ರಭಾವದಿಂದಾಗಿ ವೆಚ್ಚಗಳು ಕೂಡ ಅಷ್ಟೇ ವೇಗವಾಗಿ ಹೆಚ್ಚಾಗುತ್ತವೆ. ಮನೆಯ ನವೀಕರಣ, ವಾಹನ ರಿಪೇರಿ ಅಥವಾ ಶುಭ ಸಮಾರಂಭಗಳಿಗಾಗಿ ದೊಡ್ಡ ಮೊತ್ತದ ಹಣ ಖರ್ಚಾಗಬಹುದು. ಅನಗತ್ಯ ಐಷಾರಾಮಿ ವಸ್ತುಗಳಿಗೆ ಹಣ ವ್ಯಯ ಮಾಡಬೇಡಿ. ಇಂದು ನೀವು ಮಾಡುವ ಉಳಿತಾಯವೇ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಕಷ್ಟಕ್ಕೆ ಆಸರೆಯಾಗಲಿದೆ. ಆರೋಗ್ಯದ ಕಡೆಗೆ ಗಮನ ಹರಿಸುವುದು ಅತ್ಯಗತ್ಯ. ನಿಮ್ಮ ದೈಹಿಕ ಶಕ್ತಿ ಉತ್ತಮವಾಗಿದ್ದರೂ ಸಹ ವಿಪರೀತ ಕೆಲಸದ ಒತ್ತಡದಿಂದಾಗಿ ತಲೆನೋವು ಅಥವಾ ನಿದ್ರಾಹೀನತೆಯಂತಹ ಸಮಸ್ಯೆಗಳು ಕಾಡಬಹುದು. ವಿಶೇಷವಾಗಿ ವಾಹನ ಚಾಲನೆ ಮಾಡುವಾಗ ಮತ್ತು ಎತ್ತರದ ಪ್ರದೇಶಗಳಲ್ಲಿ ಸಂಚರಿಸುವಾಗ ಅತೀವ ಎಚ್ಚರಿಕೆ ವಹಿಸಿ. ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು. ಹೊರಗಿನ ಆಹಾರ ಸೇವನೆಯನ್ನು ನಿಯಂತ್ರಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಕುಟುಂಬ ಜೀವನದಲ್ಲಿ ನೆಮ್ಮದಿ ಇರಲಿದೆ. ಅವಿವಾಹಿತರಿಗೆ ವಿವಾಹದ ಯೋಗಗಳು ಕೂಡಿ ಬರಲಿವೆ. ಪ್ರೇಮ ಜೀವನದಲ್ಲಿ ಇರುವವರು ಹಿರಿಯರ ಒಪ್ಪಿಗೆ ಪಡೆಯಲು ಇದು ಸಕಾಲವಾಗಿದೆ.